ಕೆಲವು ಅಂತಂದ್ ಹೇಳಿದ್ರೆ ಹೆಂಗ್ ಬಿಡಿಸ್ತಾರಿ? ಕೆಲವು ಅಂತಂದ್ ಹೇಳಿ ವರ್ಡ್ ಬಂತು ಅಂತಂದ್ ಹೇಳಿದ್ರ ನಮಗ್ ಕಂಪಲ್ಸರಿ ಯಾವ ತರ ಬರ್ಬೇಕು ಡಯಾಗ್ರಾಮು? ಈ ತರ ಬರ್ಬೇಕು. ಕೆಲವು ಅಂತಂದ್ ಹೇಳ್ತಂತಂದ್ ಹೇಳಿದ್ರ ಎಲ್ಲ ಅಂತ ಒಂದು ವರ್ಡ್ ಬಂತು ಅಂತಂದ್ ಹೇಳಿದ್ರೆ ಯಾವ ತರ ಬರ್ಬೇಕು? ಈ ರೀತಿಯಾಗಿ ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪ ಅಲ್ಲ ಅಂತ ಬಂತು ಅಂತಂದ್ ಹೇಳಿದ್ರೆ ಅವೆರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ದೂರ ದೂರ ಇರ್ಬೇಕು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಬೇಸಿಕ್ ರೂಲ್ಸ್. ಅವ್ನ್ ಎಂತ ಬೇಕಂತ ಕ್ವಶನ್ ಕೇಳವ್, ಅವ್ ಎಂತ ಬೇಕಂತ ಟಫ್ ಆಗಿರೋದು ಕೇಳಿ. ಸೊ ಈ ರೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಈಸಿಯಾಗಿ ಆನ್ಸರ್ಸ್ ಗಳು ಬರ್ತಾವ ಅಂತಂದ್ ಹೇಳಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಪರ್ವತಗಳು ಇದು ಮುಗ್ದೈತಲ್ಲ, ಇನ್ ನೆಕ್ಸ್ಟ್ ಕ್ವಶನ್ ಮಾಡ್ಬೇಕಲ್ಲ ನಾವು ಇದು. ಸೊ ನೀವು ಫಸ್ಟ್ ಮಾಡ್ಬೇಕು, ಆಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಮಾಡ್ರಿದ್ನೆಲ್ಲ ಎಸ್ ನೋಡ್ರಿ. ಇಲ್ಲಿ ನೋಡ್ರಿ ಫಸ್ಟ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಹೇಳಿಕೆಗಳನ್ನ ನಾವೇನಪ್ಪಾ ಅಂತಂದ್ರೆ ನೋಡ್ಕೋಬೇಕು. ಇಲ್ಲಿ ಏನೈತಿ? ಎಲ್ಲಾ ನೆಲಗಳು ಖಾಲಿಗಳು ಅಂತಂದ ಐತ. ನಮ್ಗ ಅದೆಲ್ಲ ವರ್ಡ್ಸ್ ಗಳೆಲ್ಲ ಬೇಡ. ನಮಗ್ ಬೇಕಾಗಿರೋದೇನು? ಎಲ್ಲಾ ಅಂತಂದ ಹೇಳಿ ಯಾವ ತರ ಬರ್ಬೇಕು? ಈ ತರ ಬರ್ಬೇಕು. ಹಂಗಾದ್ರೆ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ರೌಂಡ್ ಅನ್ನ ಹಾಕೋಬೇಕು. ಇದೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲ ನೆಲಗಳು. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲ ನೆಲಗಳು. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ? ಎಲ್ಲಾ ನೆಲಗಳು ಏನಪ್ಪಾ ಅಂತಂದ ಹೇಳಿದ್ರೆ ಖಾಲಿಗಳು ಅಂತ ಕೊಟ್ಟಿದಾನೆ. ಇದೇನಾಯ್ತಪ್ಪ ಅಂತಂದ ಹೇಳಿದ್ರೆ ಇದು ಖಾಲಿಗಳು ಅಂತಂದ ಹೇಳಿ ಅರ್ಥ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಫಸ್ಟ್ ಒನ್ ಎಲ್ರಿಗೂ ಅರ್ಥ ಆಯ್ತಾ? ಒಂದನೇ ಹೇಳಿಕೆ ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ಡನ್. ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ. ಸೆಕೆಂಡ್ ಒನ್ ಸಿಂಪಲ್. ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಈ ಕಡೆ ಬಿಡಿಸ್ತೀನಿ. ಯಾವುದೇ ನೆಲವು ಹುಡುಗಿ ಅಲ್ಲ ಅಂತಂದೈತೆ. ಅಲ್ಲ ಅಂತಂದ ಹೇಳಿದ್ರೆ ಈ ತರ. ಸೊ ಒಂದ್ ಯಾವ್ದು? ನೆಲ, ಇನ್ನೊಂದ್ ಯಾವ್ದು? ಹುಡುಗಿ. ಈಗ ನೋಡ್ರಿ, ನಾವು ನೋಡ್ಬೇಕು ನೆಲ ಹುಡುಗಿ ಇದು ಯಾವ್ದಾದ್ರು ಒಂದ್ ಐತಾ ಇಲ್ಲಿ? ಸರ್ ಇಲ್ಲಿ ನೆಲ ಅಂತಂದ ಐತೆ. ಹಂಗಾದ್ರ ಇಲ್ಲಿ ನೆಲ ಐತಂತಂದ ಹೇಳಿದ್ರೆ ಹುಡುಗಿ ಎಲ್ಲಿ ಬರ್ಬೇಕು? ಈ ತರ ಬರ್ಬೇಕು. ಹುಡುಗಿ ಅಂತಂದ್ ಹಾಕಿದೆ. ಇದೆಲ್ರಿಗೂ ಅರ್ಥ ಆಯ್ತಾ? ಹೇಳಿಕೆ ಎಲ್ಲ ಕಂಪ್ಲೀಟ್ ಆಯ್ತು. ಅರ್ಥ ಆಯ್ತಾ ನಾನು ಎರಡು ಹೇಳಿಕೆಗಳನ್ನ ಹೆಂಗ್ ಬರ್ಕೊಂಡೆ ಅಂತ? ವೆರಿ ಗುಡ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ತೀರ್ಮಾನ. ಒಂದನೇ ತೀರ್ಮಾನ, ಎಲ್ಲಾ ಖಾಲಿಗಳು ನೆಲಗಳು ಅಂತಂದೈತಿ. ಎಲ್ಲಾ ಖಾಲಿಗಳು ನೆಲಗಳು ಅಂತಂದ ಹೇಳಿದ್ರೆ ಎಲ್ಲಾ ಅನ್ನೋ ಒಂದು ವರ್ಡ್ ಬಂದೈತೆ. ಯಾವ ತರ ಬರ್ಬೇಕು? ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಖಾಲಿಗಳು ಅಂತಂದಾದ್ರೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನೆಲಗಳು. ಸೊ ಒಂದನೇ ತೀರ್ಮಾನ ಹೆಂಗ್ ಬರ್ಕೊಂಡೆ ಅಂತಂದ್ ಎಲ್ರಿಗೂ ಅರ್ಥ ಆಗೈತೆ? ಸಾರಿ, ತುಂಬಾ ದಿನಗಳಿಂದ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ್ದ, 5-6 ವರ್ಷ ಆದ್ಮೇಲೆ. ಎಸ್, ಇದ್ ನೋಡ್ರಿ, ಎಲ್ಲಾ ಖಾಲಿಗಳು ನೆಲಗಳು ಅಂತಂದ್ ಹೇಳಿದ್ರೆ ಖಾಲಿಗಳು ಮೊದ್ಲು ಬರ್ಕೊಂಡೆ, ಎಲ್ಲಾ ಖಾಲಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ನೆಲಗಳದು. ಸೊ ಈ ತರ ಡಯಾಗ್ರಾಮ್ ಅದ್ರಲ್ಲಿ ಐತಾ? ಸೊ ಹೇಳಿಕೆ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಡಯಾಗ್ರಾಮ್ ಐತಾ? ಇಲ್ಲ. ವೆರಿ ಗುಡ್. ಇಲ್ಲ ಅಂತಂದ್ ಹೇಳಿದ್ರೆ ಒಂದನೇದು ಅನುಸರಿಸುವುದಿಲ್ಲ. ಇವಾಗ ನಾವೇನ್ ಮಾಡ್ಬೇಕು? ಎರಡನೇದ್ ನೋಡ್ಬೇಕು. ಇವಾಗ ಎರಡನೇದ್ ನೋಡೋಣ. ಎರಡನೇದ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಎಲ್ಲಾ ಹುಡುಗಿಯರು ಖಾಲಿಗಳು. ಎಲ್ಲಾ ಅನ್ನೋ ವರ್ಡ್ ಬಂದೈತಿ ಅಂದ್ರೆ ಯಾವ ತರ ಬರ್ಬೇಕು? ಇದು ಹುಡುಗಿಯರು ಅಂತಾದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಖಾಲಿಗಳು ಅಂತಂದಾಯ್ತು. ಸೊ ಈ ತರ ಡಯಾಗ್ರಾಮ್ ಬಂದೈತಾ? ಇಲ್ಲಿ ಹುಡುಗಿ ಇಲ್ಲಿ ಐತಿ, ಖಾಲಿಗಳು ಇಲ್ಲಿ ಐತಿ, ದೂರ ದೂರ ಇದಾವ. ಸೊ ಹಂಗಾದ್ರೆ ಎರಡನೇದು ಫಾಲೋ ಆಗಂಗಿಲ್ಲ. 1 ಮತ್ತು 2 ಏನಪ್ಪಾ ಅಂತಂದ್ ಹೇಳಿದ್ರೆ ಅನುಸರಿಸುವುದಿಲ್ಲ ಅಂತಂದ್ ಹೇಳಿ ಆನ್ಸರ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಮತ್ ನೀವ ಮಾಡ್ಬೇಕು. ಇವಾಗ ನೀವು ಮಾಡ್ಬೇಕು, ನಾನು ಹೇಳ್ಬೇಕು. ಎಲ್ಲಕ್ಕೂ ಕರೆಕ್ಟ್ ಆಗ್ಬೇಕು ನಿಮ್ಮ ಆನ್ಸರ್ಸ್ಗಳು. ಆ ತರ ಹೇಳ್ಕೊಟ್ಟಿದ್ದಾನೆ ನಾನು ಆಲ್ರೆಡಿ. ಇದನ್ನ ಮಾಡ್ರಿ. ಇವಾಗ ನಾನು ಮತ್ತೆ ಸಾಲ್ವ್ ಮಾಡ್ತೀನಿ. ಮಾಡ್ಲಾ? ಓಕೆ, 1, 2 ಎಲ್ಲ ಫಾಲೋ ಆಗ್ತಾವ ಅಂತ ಹೇಳಕತ್ತಾರೆ. ನೋಡೋಣ. ಮೊದಲು ನಾವೇನ್ ಮಾಡ್ಬೇಕು? ಹೇಳಿಕೆಗಳನ್ನ ಮಾಡ್ಬೇಕು. ಇವಾಗ ಹೇಳಿಕೆಗಳು. ಸೊ ಕೆಲವು ನೋಡೋಣ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಮೊದಲನೇ ಹೇಳಿಕೆಗಳಲ್ಲಿ ಏನೈತಿ ವರ್ಡ್? ತುಂಬಾ ಇಂಪಾರ್ಟೆಂಟ್. ಕೆಲವು ಅಂತಂದೈತೆ. ನಮ್ ಡಯಾಗ್ರಾಮ್ ಹೆಂಗ್ ಬರುತ್ತ? ಈ ತರ 2 ರೌಂಡ್ಗಳು ಬರ್ತಾವ. ಈ ತರ ಬರ್ತಾವಲ್ಲ? ಹ್ಞೂ ಅಂತಾರ ಅವ್ರು. ಸೊ ಕೆಲವು ಅಂದ ತಕ್ಷಣ ನಮ್ದು ಹೆಂಗಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ನೋಡ್ರಿ, ಇವಾಗ ನಾನು ಫಸ್ಟ್ ಏನಂತಂದ್ ಹೇಳಿದ್ರೆ ಒಂದ್ ಯಾವ್ದಾದ್ರು ಒಂದು ಡಯಾಗ್ರಾಮ್ ಹಾಕೊಂತೀನಿ. ಇವೆಲ್ಲ ಏನಪ್ಪಾ ಅಂತ ಕೆಲವು ಮೇಜುಗಳು ಬಿಳಿಗಳು ಅಂತಂದೈತಿ. ಇದನ್ನ ನಾವು ಮೇಜುಗಳು ಅಂತಂದ್ ಹಾಕೊಂತೀನಿ. ಮೇಜುಗಳು. ಸೊ ಹಂಗಂದ್ರೆ ಇದ್ರಲ್ಲಿ ಕೆಲವು ಮೇಜುಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಳಿಗಳಾಗಿರ್ತಾವ. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಳಿಗಳು ಅಂತಂದ್ ಹಾಕೊಳ್ಳೋಣ. ಕ್ಲಿಯರ್? ಒಂದೇದ್ ಎಲ್ರಿಗೂ ಅರ್ಥ ಆಯ್ತಾ? ರಿಪೀಟ್ ಆಗತ್ತ. ಸರಿ, ಅರ್ಧ ಆಗಿರೋದ್ನ ಎಷ್ಟ್ ಸರಿ ಹೇಳ್ತೀರಿ ಅಂತಂದ್ ಹೇಳಿ. ನಂದು ಅದ್ ಕರ್ತವ್ಯ. ನೆಕ್ಸ್ಟ್ ನೋಡ್ರಿ, ಎರಡನೇದು, ಯಾವುದೇ ರಸ್ತೆಯು ಬಿಳಿ ಅಲ್ಲ. ಅಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ಅಲ್ಲ ಅಂತಂದ್ ಹೇಳಿದ್ರೆ ದೂರ ಇಡ್ಬೇಕು ಅದನ್ನ. ಅಲ್ಲ ಅಂದ್ರೆ ಅಲ್ವೇ ಅಲ್ಲ. ಸೊ ಈಗ ಹೆಂಗ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಬಿಳಿ ನಾವು ಆಲ್ರೆಡಿ ಐತ್ರಿ ಸರ್, ನಾವು ಬಿಳಿ ಆಲ್ರೆಡಿ ಬರ್ಕೊಂಡೇವ್. ಇನ್ನೇನ್ ಬರ್ಕೋಬೇಕ್ರಿ? ರಸ್ತೆ ಅನ್ನೋದಷ್ಟೇ ಬರ್ಕೊಬೇಕು. ನಾನು ಹೇಳಿಕೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವೆನ್ ಡಯಾಗ್ರಾಮ್ ಅನ್ನ ಹಾಕೊಂಡೆ. ಇದೆಲ್ರಿಗೂ ಅರ್ಥ ಆಯ್ತಾ? ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ತೀರ್ಮಾನಗಳನ್ನ ನೋಡೋಣ. ಒಂದನೇ ತೀರ್ಮಾನ,
ಯಾವುದೇ ಬಿಳಿ ರಸ್ತೆ ಅಲ್ಲ 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 ಅಂತಂದೈತಿ ಎರಡು ಹಾಕೊಳ್ಳೋದು. ಒಂದು ರಸ್ತೆ, ಇನ್ನೊಂದ್ ಯಾವ್ದು ಬಿಳಿ. ಒಂದು ರಸ್ತೆ ಇನ್ನೊಂದ್ ಬಿಳಿ, ಆ ತರ ಐತಾ ಡೈಗ್ರಾಮು. ಈ ತರ ಇರೋ ತರ ರಸ್ತೆ ಬಿಳಿ ಅಷ್ಟ ಕನ್ಸಿಡರ್ ಮಾಡ್ರಿ. ಇಲ್ಲಿ ರಸ್ತೆ ಬಿಳಿ ಅಷ್ಟ ಕನ್ಸಿಡರ್ ಮಾಡ್ರ ಐತೆ. ಓಕೆ, ವೆರಿ ಗುಡ್. ಒಂದನೇದು ಫಾಲೋ ಆಗತ್ತ. ಎರಡನೇದ್ ನೋಡ್ರಿ, ಎರಡನೇದು ಯಾವುದೇ ರಸ್ತೆ ಮೇಜು ಅಲ್ಲ. ನೋಡ್ರಿ, ಎರಡು ಹಿಂಗ ಅಲ್ಲ ಅಂತಂದ ಹೇಳಿದ್ರೆ ಈ ತರ ಬರುತ್ತೆ. ಒಂದ್ ಯಾವ್ದು ಮೇಜು, ಇನ್ನೊಂದ್ ಯಾವ್ದು ರಸ್ತೆ. ಈ ತರ ಆಯ್ತಾ. ಮೇಜು ಮತ್ತು ರಸ್ತೆಯನ್ನ ನೋಡ್ಕೊಳ್ರಿ ಡಯಾಗ್ರಾಮ್ ನ. ಓಕೆ ಸರ್, ಐತ್ರಿ, ಐತಲ್ಲ. ಎಸ್, ಇದು ಫಾಲೋ ಆಗತ್ತ. ಮೂರನೇದ್ ನೋಡ್ರಿ, ಯಾವುದೇ ಬಿಳಿ ಮೇಜು ಅಲ್ಲ. ಯಾವುದೇ ಬಿಳಿ ಮೇಜು ಅಲ್ಲ ಅಂದ್ರೆ ಅಲ್ಲ ಅಂತಂದ ಹೇಳಿದ್ರೆ ಈ ತರ ಬರುತ್ತೆ. ಬಿಳಿ ಒಂದು, ಆಮೇಲೆ ಮೇಜು ಇದು. ಸೊ ಇದು ಯಾವುದೇ ಬಿಳಿ ಮೇಜು ಅಲ್ಲ ಅಂತಂದೈತ. ಈ ತರ ಡಯಾಗ್ರಾಮ್ ಐತಾನ ಅಲ್ಲಿ ಬಿಳಿ ಮತ್ತು ಮೇಜು ನಡುವೆ? ಇಲ್ಲ. ಅಂದ್ರ ಇಲ್ಲಿ ನೋಡ್ರಿ, ಒಂದು ಮತ್ತು ಎರಡು ಮಾತ್ರ ಏನಪ್ಪಾ ಅಂತಂದ ಹೇಳಿದ್ರೆ ಅನುಸರಿಸುತ್ತವೆ. ಕ್ಲಿಯರ್ ಎಲ್ರಿಗೂ? ಆನ್ಸರ್ ಏನಾಗತ್ತ? ಒಂದು ಮತ್ತು ಎರಡು ಮಾತ್ರ ಅನುಸರಿಸುತ್ತವೆ. ಇದೆಲ್ರಿಗೂ ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದನ್ನ ಸಾಲ್ವ್ ಮಾಡ್ರಿ, ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಹೇಳಿಕೆಗಳನ್ನ ನೋಡೋಣ. ಒಂದನೇ ಹೇಳಿಕೆ ಏನೈತಿ? ಎಲ್ಲಾ ಸೈಕಲ್ಗಳು ಚಕ್ರಗಳು ಅಂತಂದೈತಿ. ಎಲ್ಲಾ ಅಂತಂದ ಹೇಳಿದ್ರೆ ನಮ್ದು ಡಯಾಗ್ರಾಮ್ ಈ ತರ ಬರ್ಬೇಕು. ಇವಾಗ ನಾನು ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ ನೋಡ್ರಿ. ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲ ಸೈಕಲ್ಗಳು. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಸೈಕಲ್ಗಳು. ಸೊ ಎಲ್ಲಾ ಸೈಕಲ್ಗಳು ಚಕ್ರಗಳಾಗಿದಾವಪ್ಪ ಅಂತಂದ ಹೇಳಿದ್ರೆ ನಾನು ಈ ತರ ಡಯಾಗ್ರಾಮ್ ಹಾಕ್ತೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಸೈಕಲ್ಗಳು ಚಕ್ರಗಳಾಗಿದಾವ. ಸೊ ಇದೆಲ್ರಿಗೂ ಒಂದನೇ ಹೇಳಿಕೆ ಎಲ್ರಿಗೂ ಅರ್ಥ ಆಯ್ತಾ? ನೋಡ್ರಿ, ಸೈಕಲ್ಗಳು, ಎಲ್ಲಾ ಸೈಕಲ್ಗಳು ಏನಪ್ಪಾ ಅಂತಂದ ಹೇಳಿದ್ರೆ ಚಕ್ರಗಳಾಗಿದಾವ ಅಂತಂದ ಹೇಳಿ. ಅದಾದ ನಂತರ ಎರಡನೇ ಹೇಳಿಕೆ ನೋಡೋಣ ಇವಾಗ. ಕೆಲವು ಸೈಕಲ್ಗಳು ವಾಹನಗಳಾಗಿದಾವ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕೆಲವು ಸೈಕಲ್ಗಳು. ಕೆಲವು ಅಂತಂದ ಹೇಳಿದ್ರೆ ಯಾವ ತರ ಬರಬೇಕು? ಈ ತರ ಬರಬೇಕು. ಕೆಲವು ಅಂತಂದ ಹೇಳಿದ್ರೆ ಈ ತರ ಬರಬೇಕು. ಆಲ್ರೆಡಿ ನಮ್ದು ಸೈಕಲ್ ಐತ್ರಿ, ಹಂಗಾದ್ರೆ ನಾ ಏನ್ ಮಾಡ್ತೀನಿ? ಈ ತರ ಹಾಕ್ತೇನೆ. ಇದ್ರಲ್ಲಿ ಕೆಲವು ಸೈಕಲ್ಗಳೇನಪ್ಪಾ ಅಂತಂದ ಹೇಳಿದ್ರೆ ವಾಹನಗಳಾಗಿದಾವ. ಏನಾಗಿದಾವ? ವಾಹನಗಳಾಗಿದಾವ. ಸೊ ಎರಡನೇದು ಎಲ್ರಿಗೂ ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಡನ್. ಸೊ ಅದಾದ ನಂತರ ಮೂರನೇದ್ ನೋಡ್ರಿ. ಮೂರನೇದ್ ಏನೈತಿ? ಕೆಲವು ವಾಹನಗಳು ಟೈರ್ಗಳಲ್ಲ. ಅಂದ್ರೆ ಕೆಲವು ವಾಹನಗಳು ಟೈರ್ಗಳಲ್ಲ ಅಂತಂದ ಹೇಳಿದ್ರೆ ಅಲ್ಲ ಅಂತಂದ ಹೇಳಿದ್ರೆ ಈ ತರ ಡಯಾಗ್ರಾಮ್ ಬರ್ಬೇಕು. ನಮ್ದು ಆಲ್ರೆಡಿ ವಾಹನಗಳು ಬರ್ಕೊಂಡ್ವಿ. ಇನ್ ಟೈರ್ಗಳು ಅಂತಂದ ಹೇಳಿದ್ರೆ ಇಲ್ಲೇ ಐತೆ. ಟೈರ್ಗಳು ಅಂತಂದ ಹೇಳಿ ನಾವು ಹೊರಗಡೆ ಹಾಕೊಂಡ್ವಿ. ಕ್ಲಿಯರ್ ಎಲ್ರಿಗೂ? ಡೈರೆಕ್ಟ್ ಕೊಡದ ಅಲ್ಲ ಅಂತಂದ ಹೇಳಿದ್ರೆ ದೂರ ಹಾಕೊಡ್ರಿ ಅಷ್ಟ. ಸೊ ಅದಾದ ನಂತರ ನೆಕ್ಸ್ಟ್ ಒಂದನೇ ತೀರ್ಮಾನ ನೋಡ್ರಿ. ಇವಾಗ ಒಂದನೇ ತೀರ್ಮಾನ ಏನೈತಿ? ಕೆಲವು ಸೈಕಲ್ಗಳು ಟೈರ್ಗಳು ಅಂತಂದೈತೆ. ಅಂದ್ರೆ ಕೆಲವು ಅಂತಂದ ಹೇಳಿದ್ರೆ ಈ ತರ ಡಯಾಗ್ರಾಮ್ ಬರಬೇಕು. ಮೊದ್ಲು ನಾನು ಏನ್ ಮಾಡ್ತೀನಿ? ಸೈಕಲ್ ಹಾಕೊಂತೀನಿ. ಇದೆಲ್ಲ ಸೈಕಲ್. ಇದ್ರಲ್ಲಿ ಕೆಲವು ಸೈಕಲ್ಗಳೇನಪ್ಪಾ ಅಂತಂದ ಹೇಳಿದ್ರೆ ಟೈರ್ಗಳು ಅಂತಂದೈತೆ. ಸೊ ಈ ತರ ಸೈಕಲ್ ಮತ್ತು ಟೈರ್ ಅಷ್ಟ ನೋಡ್ರಿ. ಟೈರ್ ಇಲ್ಲಿ ಐತಿ, ಸೈಕಲ್ ಇಲ್ಲಿ ಐತಿ. ಈ ತರ ಡಯಾಗ್ರಾಮ್ ಬಂದೈತೆ ಅವತರ ಇಬ್ಬರದು. ಬಂದಿಲ್ಲ, ಹಂಗಾದ್ರೆ ಒಂದೇದ್ ಫಾಲೋ ಆಗಂಗಿಲ್ಲ. ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ. ಕೆಲವು ಚಕ್ರಗಳು ವಾಹನಗಳಲ್ಲ. ಅಲ್ಲ ಅಂತಂದೈತೆ. ಅಲ್ಲ ಅಂತಂದ ಹೇಳಿದ್ರೆ ಈ ತರ ಬರ್ಬೇಕು. ಸೊ ಒಂದು ಏನಪ್ಪಾ ಅಂತಂದ ಹೇಳಿದ್ರೆ ಚಕ್ರಗಳು, ಇನ್ನೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ವಾಹನಗಳು. ಹಿಂಗ್ ಬಂದೈತಾ ಡಯಾಗ್ರಾಮು? ಇಲ್ಲಿ ನೋಡ್ರಿ, ಹಿಂಗ್ ಬಂದೈತಾ? ವಾಹನಗಳು ಮತ್ತು ಚಕ್ರಗಳು ನೋಡ್ರಿ ಬಂದಿಲ್ಲ. ಹಂಗಾದ್ರ ಒಂದು ಮತ್ತು ಎರಡು ಅನುಸರಿಸುವುದಿಲ್ಲ. ಏನ್ ಬಂತು? ಅನುಸರಿಸುವುದಿಲ್ಲ. ಎರಡು ಏನಪ್ಪಾ ಅಂತಂದ ಹೇಳಿದ್ರೆ ಫಾಲೋ ಆಗಂಗಿಲ್ಲ ಅಂತಂದ್ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಒನ್ ನೋಡ್ರಿ. ಇದನ್ನ ನೀವು ಟ್ರೈ ಮಾಡ್ರಿ. ಇನ್ ಮ್ಯಾಕ್ಸಿಮಮ್ ಇನ್ 2 ಕ್ವಶನ್ಸ್ ಅದಾವಪ್ಪ. ಎಸ್, ಈಗ ಸ್ಟಾರ್ಟ್ ಮಾಡ್ಲಾ ನಾನು. ನೋಡ್ರಿ ಯಾರ್ಯಾರ್ದು ಎಷ್ಟೆಷ್ಟು ಏನೇನ್ ಕರೆಕ್ಟ್ ಆಗಿದಾವ ಅಂತಂದ್ ಹೇಳಿ ಹೇಳಿಕೆಗಳನ್ನ ನೋಡೋಣ. ಟೋಟಲ್ ಆಗಿ 3 ಹೇಳಿಕೆಗಳಿದಾವ. ಸೊ ಫಸ್ಟ್ ಹೇಳಿಕೆಗಳಲ್ಲಿ ಏನೈತಿ? ಕೆಲವು ಅಂತಂದೈತಿ. ಕೆಲವು ಅಂತಂದ ಹೇಳಿದ್ರೆ ನಮ್ ಡಯಾಗ್ರಾಮ್ ಹೆಂಗ್ ಬರ್ಬೇಕು? ಈ ತರ ಬರ್ಬೇಕು. ಫಸ್ಟ್ ಏನ್ ಹಾಕೊಡ್ರಿ? ಇಂಜಿನಿಯರ್ಗಳು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇವರೆಲ್ಲ ಇಂಜಿನಿಯರ್ಗಳು. ಇವರೆಲ್ಲ ಎಂಜಿನಿಯರ್ ಅಂತಂದ ಹೇಳಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕೆಲವು ಜನ ಏನಪ್ಪಾ ಅಂತಂದ ಹೇಳಿದ್ರೆ ಡಾಕ್ಟರ್ಗಳು ಅಂತಂದೈತೆ. ಇವರೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಡಾಕ್ಟರ್ಗಳು. ಇವರೆಲ್ಲ ಡಾಕ್ಟರ್ಗಳು. ಕೆಲವು ಅಂತ ಬಂತು, ನಾನು ಆ ತರ ಹಾಕಿದೆ. ಇದು ಎಲ್ರಿಗೂ ಅರ್ಥ ಆಯ್ತಾ? ಒಂದನೇ ಹೇಳಿಕೆ. ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ.
ನೆಕ್ಸ್ಟ್ ಏನೈತಿ ಎಲ್ಲಾ ಅಂತಂದೈತಿ. ಎಲ್ಲಾ ಅಂತಂದ್ ಹೇಳಿದ್ರೆ ಯಾವ ತರ ಬರ್ಬೇಕು ಡಯಾಗ್ರಾಮ್? ಈ ತರ ಬರ್ಬೇಕು. ಇಲ್ಲಿ ನೋಡಿ ಈ ತರ. ಸೊ ಎಲ್ಲಾ ಡಾಕ್ಟರ್ಗಳು ವಕೀಲರು. ನಾವು ನೋಡೋಣ ಇಲ್ಲಿ. ಸರ್ ನಾವು ಆಲ್ರೆಡಿ ಡಾಕ್ಟರ್ ಅಂತ ಬರ್ಕೊಂತೀವಿ. ಇವೆಲ್ಲಾ ಡಾಕ್ಟರ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ವಕೀಲರು ಅಂತಂದೈತ. ಸೊ ಈ ತರ ಡಯಾಗ್ರಾಮ್ ಬರ್ಬೇಕು. ಇದೆಲ್ಲರಿಗೂ ಅರ್ಥ ಆಯ್ತಾ ನಾನು ಹಾಕಿದ್ದು ಇವಾಗ? ಎಲ್ಲಾ ಡಾಕ್ಟರ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ವಕೀಲರಾಗಿದಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೂರನೇ ಹೇಳಿಕೆ ಇವಾಗ ಹಾಕೊಳ್ಳೋಣ. ಮೂರನೇ ಹೇಳಿಕೆ ಏನೈತಿ? ಕೆಲವು ವಕೀಲರು ಶಿಕ್ಷಕರಲ್ಲ. ಅಲ್ಲ ಅಲ್ಲ ಐತೆ. ಅಲ್ಲ ನಾವು ಧಾರಾವಾಹಿ ಹೊಂಟು ಇವಾಗ. ಅಲ್ಲ ಅಂದ್ರೆ ಈ ತರ ನಮ್ಗೆ ಬರಬೇಕು. ಈಗ ನಾವೆಲ್ಲ ಏನ್ ಮಾಡಿದೀವಿ? ಆಲ್ರೆಡಿ ವಕೀಲರು ಅಂತ ಹಾಕೊಂಡಿದೀವಿ. ಅಂದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇವ್ರು ಶಿಕ್ಷಕರು. ಅರ್ಥ ಆಯ್ತಾ? ಇವ್ ವಕೀಲರು ಶಿಕ್ಷಕರು ಅಲ್ಲ. ಸೊ ಈ ಹೇಳಿಕೆಗಳನ್ನ ಹಾಕೊಂಡಿದ್ದು ಎಲ್ರಿಗೂ ಅರ್ಥ ಆಯ್ತು? ಎಸ್ ಇವಾಗ ಏನಪ್ಪಾ ಅಂತಂದ್ರೆ ತೀರ್ಮಾನ ನೋಡೋಣ. ಒಂದನೇ ತೀರ್ಮಾನ ಎಷ್ಟೆಷ್ಟು ಕರೆಕ್ಟ್ ಆಗ್ತವೆ ಯಾರು ನೋಡೋಣ. ಕೆಲವು ವಕೀಲರು, ಕೆಲವು ಅಂತಂದೈತಿ ಹೆಂಗ್ ಬರ್ಬೇಕು? ಈ ತರ ಬರ್ಬೇಕು. ಸೊ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಕೀಲರು, ಕೆಲವು ವಕೀಲರು ಏನಂತಂದ್ರೆ ಶಿಕ್ಷಕರಾಗಿದ್ದಾರೆ. ಇವ್ರು ಶಿಕ್ಷಕರು. ವಕೀಲರು ಮತ್ತು ಶಿಕ್ಷಕರ ನಡುವೆ ಎಲ್ಲಿದಾರ? ಶಿಕ್ಷಕರು ಇಲ್ಲಿದಾರೋ, ವಕೀಲರು ಇಲ್ಲಿದಾರೋ. ಈ ತರ ಬಂದೈತೇನ್ರಿ ಡಯಾಗ್ರಾಮ್? ಈ ತರ ಬರ್ಬೇಕು. ಇಲ್ಲಿ ಐತಾ ಹೇಳಿಕೆ ಒಳಗಡೆ? ಇಲ್ಲ. ಹಂಗಾದ್ರೆ ಒಂದನೇದ್ ಫಾಲೋ ಆಗಂಗಿಲ್ಲ. ಎರಡನೇದ್ ನೋಡ್ರಿ, ಕೆಲವು ಇಂಜಿನಿಯರ್ಗಳು, ಕೆಲವು ಅಂತಂದ್ ಹೇಳಿದ್ರೆ ಈ ತರ ಬರ್ಬೇಕು. ಕೆಲವು ಇಂಜಿನಿಯರ್ಗಳು ಏನಂತಂದ್ ಹೇಳಿದ್ರೆ ವಕೀಲರಾಗಿದ್ದಾರೆ. ಕೆಲವು ಇಂಜಿನಿಯರ್ಗಳು ವಕೀಲರಾಗಿದ್ದಾರೆ. ಇದು ಇಂಜಿನಿಯರ್, ಇದು ವಕೀಲರು. ಆ ತರ ಬಂದೈತಾ? ಇಂಜಿನಿಯರ್ ಮತ್ತು ವಕೀಲರು ಅಷ್ಟ ನೋಡ್ರಿ. ಇದು ಇಂಜಿನಿಯರ್ದು, ಇದು ವಕೀಲರದು ಬಂದೈತೆ. ಸೊ ಅಂದ್ರೆ ಎರಡನೇದ್ ಮಾತ್ರ ಫಾಲೋ ಆಗತ್ತೆ. ಎಷ್ಟ್ ಜನರದ್ದು ಕರೆಕ್ಟ್ ಆಗೈತ್ ನೋಡ್ರಿ, ಎಷ್ಟ್ ಜನ ರಾಂಗ್ ಆಗಿತ್ತು ಇನ್ನೊಂದ್ಸರಿ ಮಾಡ್ರಿ. ಎರಡು ವಿಡಿಯೋಸ್ಗಳನ್ನ ನೋಡಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರ, ನಾನು ಹೇಳ್ಬಿಡ್ಲಾ ಆನ್ಸರ್? ಇದನ್ನ ನೀವು ಸಾಲ್ವ್ ಮಾಡ್ಕೋಬೇಕು. ಸೊ ಇದನ್ನ ನಾನು ಸಾಲ್ವ್ ಮಾಡಂಗಿಲ್ಲ, ನಿಮಗ್ ಟೈಮ್ ಕೊಡ್ತೀನಿ, ಟ್ರೈ ಮಾಡ್ರಿ. ಇಲ್ಲ ಇನ್ನೊಂದು ಕ್ವಶನ್ ಆಯ್ತಾ, ಇದನ್ನ ನೀವು ಸಾಲ್ವ್ ಮಾಡ್ರಿ, ನಾನು ಸಾಲ್ವ್ ಮಾಡ್ತೇನೆ. ಓಕೆ ಡನ್, ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ. ಕರೆಕ್ಟ್ ಆಗಿ ಹೇಳಿಕೆಗಳನ್ನ ನೋಡ್ಕೊಳ್ರಿ. ಎಲ್ಲರದು ಆಲ್ಮೋಸ್ಟ್ ಕೆಲವು ಜನರದ್ದು ರಾಂಗ್ ಐತಾ ನೋಡ್ರಿ. ಒಂದನೇ ಹೇಳಿಕೆ ಏನೈತಿ? ಎಲ್ಲಾ ಅಂತಂದೈತಿ. ಎಲ್ಲಾ ಅಂತಂದ್ ಹೇಳಿದ್ರೆ ಈ ತರ ಡಯಾಗ್ರಾಮ್ ಬರ್ಬೇಕು. ಎಸ್. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಬೆಕ್ಕುಗಳು, ಮೊದ್ಲೇನಂತಂದ್ ಹೇಳಿದ್ರೆ ಬೆಕ್ಕುಗಳು ಅಂತ ಬರ್ಕೊಂತೀನಿ. ಇವೆಲ್ಲ ಏನು? ಬೆಕ್ಕುಗಳು. ಇವೆಲ್ಲಾ ಬೆಕ್ಕುಗಳು ಏನಂತಂದ್ ಹೇಳಿದ್ರೆ ಸಸ್ತನಿಗಳಾಗಿದಾವ. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಸಸ್ತನಿಗಳು. ಇವೆಲ್ಲ ಎಲ್ಲಾ ಬೆಕ್ಕುಗಳು ಸಸ್ತನಿಗಳು ಅಂತಂದೇಳಿ ಎಲ್ರಿಗೂ ಅರ್ಥ ಆಯ್ತಾ? ಒಂದನೇ ಹೇಳಿಕೆ ತುಂಬಾ ರಾಂಗ್ ಇದಾವ ಕೆಲವು ಜನರದ್ದು, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಒಂದನೇ ಹೇಳಿಕೆ ಮಾಡಿದೆ. ಸೆಕೆಂಡ್ ನೋಡ್ರಿ, ಎಲ್ಲಾ ಸಸ್ತನಿಗಳು ಪ್ರಾಣಿಗಳಾಗಿದಾವ. ನಂದು ಆಲ್ರೆಡಿ ಎಲ್ಲಾ ಅಂತಂದ್ ಹೇಳಿದ್ರೆ ಈ ತರ ಬರ್ಬೇಕು. ನಂದು ಆಲ್ರೆಡಿ ಸಸ್ತನಿ ಅಂತಂದ್ ಬರ್ಕೊಂಡೇನೆ. ಇವೆಲ್ಲಾ ಸಸ್ತನಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ನನಗೇನಾಗ್ಬೇಕು ಇವಾಗ? ಪ್ರಾಣಿಗಳಾಗ್ಬೇಕು. ಇವೆಲ್ಲಾ ಸಸ್ತನಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಣಿಗಳು. ಇದನ್ನೆಲ್ಲ ಹೆಂಗ್ ಬರ್ಕೊಂಡೆ ಅಂತ ಅರ್ಥ ಆಯ್ತಾ ಎಲ್ರಿಗೂ? ವೆರಿ ಗುಡ್. ಅದಾದ ನಂತರ ಮೂರನೇದ್ ನೋಡ್ರಿ, ಮತ್ತೆ ಎಲ್ಲಾ ಅಂತಂದೈತಿ. ಮತ್ತೆ ಇದೇ ತರ ಬರ್ಬೇಕು. ಇಲ್ಲೇನು? ಪ್ರಾಣಿಗಳಂತ ಅಲ್ರಿ ಬರ್ಕೊಂಡು ಎಲ್ಲಾ ಪ್ರಾಣಿಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಸಜೀವಿಗಳಾಗ್ಬೇಕು. ಸಜೀವಿಗಳು. ಇದು ಎಷ್ಟು ಜನರದ್ದು ಕರೆಕ್ಟ್ ಆಗೈತ್ರೋ? ಎಲ್ರದ್ದು ಕರೆಕ್ಟ್ ಆಗೈತಿ ಹೇಳಿಕೆ ಡಯಾಗ್ರಾಮ್. ವೆರಿ ಗುಡ್. ಅಂದ್ರೆ ಆಲ್ಮೋಸ್ಟ್ ನಿಮಗ್ ಬಂದಂಗಿದೆ ಟಾಪಿಕ್. ಇನ್ ನೆಕ್ಸ್ಟ್ ನೋಡ್ರಿ, ಒಂದನೇ ತೀರ್ಮಾನ ನೋಡೋಣ. ಒಂದನೇ ತೀರ್ಮಾನ ಏನ್ ಕೇಳಿದರು? ಕೆಲವು ಬೆಕ್ಕುಗಳು ಸಜೀವಿಗಳು. ಕೆಲವು ಬೆಕ್ಕುಗಳೇನಪ್ಪಾ ಅಂತಂದ್ ಹೇಳಿದ್ರೆ ಸಜೀವಿಗಳು. ಕೆಲವು ಅಂತಂದ್ ಹೇಳಿದ್ರೆ ಈ ತರ ಬರತ್ತ. ಕೆಲವು ಬೆಕ್ಕುಗಳು ಅಂತ ಈ ತರ ಬರತ್ತ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಸಜೀವಿಗಳು ಮತ್ತು ಬೆಕ್ಕುಗಳು ಅಂತ ತಗೊಳ್ರಿ. ಸೊ ಇಲ್ಲಿ ಕೆಲವೊಂದು ಬೆಕ್ಕುಗಳು ಮಾತ್ರ ಸಜೀವಿಗಳಿದಾವ. ಆಮೇಲೆ ಸಸ್ತನಿಗಳು ಸಜೀವಿಗಳಿದಾವ, ಪ್ರಾಣಿಗಳು ಸಜೀವಿಗಳಿದಾವು. ಥಿಂಕ್ ಮಾಡ್ರಿ ಅಂತಂದ್ ಹೇಳಿದ ನಿಮಗೆ. ಇವೆಲ್ಲಾ ಸಜೀವಿಗಳು. ಇವೆಲ್ಲಾ ಸಜೀವಿಗಳು. ಅದ್ರಲ್ಲಿ ಕೆಲವೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಕ್ಕುಗಳು ಕೂಡ ಏನಂತಂದ್ ಹೇಳಿದ್ರೆ ಸಜೀವಿಗಳಿದಾವ. ಈ ತರ ಡಯಾಗ್ರಾಮ್ ಬಂತು ಅಂತಂದ್ ಹೇಳಿದ್ರೆ ಸ್ವಲ್ಪ ಥಿಂಕ್ ಮಾಡ್ಬೇಕು ಅಂತಂದ್ ಹೇಳಿದೆ. ನಿನ್ನೆ ಕ್ಲಾಸಲ್ಲಿ ಕೂಡ ಒಂದು ಉಲ್ಟಾ ಬಂದಿತ್ತಲ್ಲ ಕ್ವಶನ್. ಇವೆಲ್ಲಾ ಸಜೀವಿಗಳು, ಈ ಎಲ್ಲಾ ಸಜೀವಿಗಳಲ್ಲಿ ಅಂತಂದ್ರೆ ಕೆಲವೊಂದು ಬೆಕ್ಕುಗಳು ಕೂಡ ಇದಾವು. ಕೆಲವು ಬೆಕ್ಕುಗಳು ಸಜೀವಿಗಳು, ಕೆಲವು ಪ್ರಾಣಿಗಳು ಸಜೀವಿಗಳು, ಕೆಲವು ಸಸ್ತನಿಗಳು ಸಜೀವಿಗಳು. ಸೊ ಅಂದ್ರೆ ಒಂದನೇದು ಏನಪ್ಪಾ ಅಂತಂದ್ ಹೇಳಿದ್ರೆ ಫಾಲೋ ಆಗತ್ತ. ಈ ತರ ಕ್ವಶನ್ ಬಂತು ಅಂತಂದ್ ಹೇಳಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿರತ್ತ, ನೋಡ್ಕೊಂಡ್ ಮಾಡ್ಬೇಕು. ನೋಡ್ರಿ ನೆಕ್ಸ್ಟ್,
ಎಲ್ಲಾ ಸಜೀವಿಗಳು ಬೆಕ್ಕುಗಳು ಅಂತಂದ್ ಹೇಳಿ ಮತ್ ಇಲ್ಲೇ ಉಲ್ಟಾ ಮಾಡಿದ ನೋಡ್ರಿ. ಎಲ್ಲಾ ಸಜೀವಿಗಳು ಬೆಕ್ಕುಗಳು, ಮೊದಲು ಏನ್ ಹಾಕೋಬೇಕು, ಸಜೀವಿ ಹಾಕೋಬೇಕು ಡಯಾಗ್ರಾಮ್. ಎಲ್ಲಾ ಸಜೀವಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಬೆಕ್ಕುಗಳು. ಈ ತರ ಡಯಾಗ್ರಾಮ್ ಬಂದೈತೆ. ಇಲ್ಲಿ ನೋಡ್ರಿ, ಕೆಲವು ಬೆಕ್ಕುಗಳು ಏನಂತಂದ್ ಹೇಳಿದ್ರೆ ಸಜೀವಿಗಳಾಗಿದಾವ, ಬಟ್ ಆದ್ರ ಎಲ್ಲಾ ಸಜೀವಿಗಳು ಬೆಕ್ಕುಗಳಾಗಿದಾವ ಈ ಕೊಟ್ಟಿದ ನೋಡ್ರಿ. ಎಲ್ಲಾ ಸಜೀವಿಗಳು ಬೆಕ್ಕುಗಳಾಗಿದಾವ, ಸೆಕೆಂಡ್ ಆಗಿಲ್ಲ. ಹಂಗಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಮಾತ್ರ ಫಾಲೋ ಆಗುತ್ತ. ಇಲ್ಲಿ ನಿಮ್ಗೆ ಒಂದು ಟ್ರಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಕ್ವಶನ್ ಬಂದಾಗ ಎರಡನ್ನೂ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪೇರ್ ಮಾಡ್ಕೊಂಡ್ ನೋಡ್ರಿ ಸ್ವಲ್ಪ. ಸೇಮ್ ಅದೇ ತರ ಐತಿ ನೋಡ್ರಿ ಇನ್ನೊಂದ್ ಕ್ವಶನ್, ಇದನ್ನ ನೋಡ್ರಿ ಸೇಮ್ ಟು ಸೇಮ್ ಅದೇ ತರ ಐತಿ, ಟ್ರೈ ಮಾಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಫಸ್ಟ್ ಹೇಳಿಕೆ ನೋಡೋಣ. ಸೊ ಎಲ್ಲಾ ಅಂತಂದ್ ಐತಂತಂದ್ ಹೇಳಿದ್ರೆ ಈ ತರ ಬರ್ಬೇಕು. ಸೊ ಎಲ್ಲಾ ಅಂತಂದ್ ಹೇಳಿದ್ರೆ ಈ ತರ ಬರ್ಬೇಕು. ಎಲ್ಲಾ ಡ್ರಮ್ಗಳು, ಗಿಟಾರ್ಗಳು. ನಾನು ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡ್ರಮ್ ಅಂತಂದ್ ಹಾಕೊಂತೀನಿ. ಇವೆಲ್ಲ ಡ್ರಮ್ಗಳು, ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಗಿಟಾರ್ಗಳಾಗಿದಾವ. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಾಗಿದಾವ, ಗಿಟಾರ್ ಆಗಿದಾವ. ಇದು ಎಲ್ರಿಗೂ ಅರ್ಥ ಆಗಿರ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್ ಎಲ್ಲಾ ಅಂತ ಬಂತು. ಎಲ್ಲಾ ಅಂತ ಬಂದ್ರೆ ಇದೇ ತರ ಬರ್ಬೇಕು. ಈಗ ಆಲ್ರೆಡಿ ನಾವ್ ಏನ್ ಬರ್ದೀನಿ, ಗಿಟಾರ್ ಬರ್ದೀನಿ. ಈ ಎಲ್ಲಾ ಗಿಟಾರ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಕೊಳಲುಗಳು. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಗಿಟಾರ್ಗಳು, ಕೊಳಲುಗಳು. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕೊಳಲುಗಳು ಸಿತಾರ್ಗಳಾಗಿದಾವ. ಇವೆಲ್ಲಾ ಕೊಳಲುಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಸಿತಾರ್ಗಳಾಗಿದಾವ. ಇದು ಎಲ್ರಿಗೂ ಬಂದೈತೆ 100%. ಯಾವನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಸರಿ ಇರಂಗಿಲ್ಲ. ಎಲ್ರಿಗೂ ಬಂದೈತಿ ಇದು, ಎಲ್ರಿಗೂ ಬಂದೈತಿ, ಎಲ್ರು ಕರೆಕ್ಟ್ ಮಾಡಿರಿ. ಹಂಗಂದ್ರೆ ನಿಮ್ ಆಲ್ಮೋಸ್ಟ್ ತಿಳಿದಂಗ. ಇನ್ನೇನಪ್ಪಾ ಅಂತಂದ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಎಲ್ಲೋ ಹಿಂದು ಮುಂದೆ ಆಗಿರುತ್ತೆ. ಯಾಕಂದ್ರೆ ಎಲ್ರು ಒಂದೇ ಸೇಮ್ ಇರಂಗಿಲ್ಲ. ಒಬ್ರು ಒಂದ್ಸರಿ ಕೇಳಿದ ತಕ್ಷಣ ಅರ್ಥ ಆಗಿರುತ್ತೆ, ಇನ್ನೊಬ್ಬರಿಗೆ 2-3 ಸರಿ ಕೇಳಿದ ತಕ್ಷಣ ಅರ್ಥ ಆಗಿರುತ್ತೆ. ನಂತರ ಒಂದ್ 2-3 ಸರಿ ಕೇಳ್ಬೇಕು, ಒಂದ್ 2-3 ಸರಿ ರಿಪೀಟ್ ಮಾಡ್ರಿ, ಕ್ಲಾಸ್ ಬಂದ್ಬಿಡುತ್ತೆ. ಇವಾಗ ನಾವ್ ಏನ್ ಮಾಡೋಣ, ತೀರ್ಮಾನ ನೋಡೋಣ. ಒಂದನೇ ತೀರ್ಮಾನ ಏನೈತಿ, ಕೆಲವು ಡ್ರಮ್ಗಳು ಸಿತಾರ್ಗಳು. ಕೆಲವು ಅಂದ ತಕ್ಷಣ ಈ ತರ ಬರ್ಬೇಕು. ನೋಡೋಣ, ಇದು ಏನಪ್ಪಾ ಅಂತಂದ್ರೆ ಡ್ರಮ್, ಇದೇನಪ್ಪಾ ಅಂತಂದ್ರೆ ಸಿತಾರ. ನೋಡ್ರಿ, ಸಿತಾರ ಆಲ್ರೆಡಿ ಮ್ಯಾಲ ಐತಿ. ಸಿತಾರ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಮೇಲೈತೆ. ಕೆಲವು ಡ್ರಮ್ಗಳು ಸಿತಾರಗಳಾಗಿರಕ್ ಚಾನ್ಸ್ ಐತಿ. ಈ ತರ ಬಂದಾಗ, ಡಯಾಗ್ರಾಮ್ ಬಂದಾಗ ಇಲ್ಲಿ ಕೆಳಗಡೆ ಇರೋದು ಇವೆಲ್ಲ ಇಲ್ಲಿ ಅಂತಂದ್ರೆ ಇವೆಲ್ಲ ಡ್ರಮ್ಗಳಲ್ಲಿ ಕೆಲವು ಡ್ರಮ್ಗಳು ಸಿತಾರ ಚಾನ್ಸ್ ಐತಿ. ಒಂದನೇದು ಫಾಲೋ ಆಗತ್ತ. ಸೇಮ್ ಅದೇ ತರ ಎಲ್ಲಾ ಸಿತಾರಗಳು, ಇದೇನಪ್ಪಾ ಅಂತಂದ್ರೆ ಸಿತಾರ. ಎರಡನೇದು, ಎಲ್ಲಾ ಸಿತಾರಗಳು ಗಿಟಾರ್ಗಳಾಗಿದಾವ. ಇವೆಲ್ಲಾ ಸಿತಾರಗಳು ಗಿಟಾರ್ಗಳಾಗಿದಾವ, ಚಾನ್ಸೇ ಇಲ್ಲ. ಸೊ ಒಂದನೇದ್ ಮಾತ್ರ ಏನಂತಂದ್ ಹೇಳಿದ್ರೆ ಚಾನ್ಸ್ ಐತೆ. ಕ್ಲಿಯರ್ ಎಲ್ರಿಗೂ? ಒಂದನೇದ್ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಫಾಲೋ ಆಗತ್ತ, ಎರಡನೇದ್ ಫಾಲೋ ಆಗಂಗಿಲ್ಲ. ಸೊ ನಿಮ್ಗೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇಲ್ಲಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಹೇಳಿಕೆಗಳು, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ತೀರ್ಮಾನಗಳು ಮುಗೀತು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಕೆಲವು ಅಂದ ತಕ್ಷಣ ಡಯಾಗ್ರಾಮ್ ಇದೇ ತರ ಬರಬೇಕು, ಎಲ್ಲ ಅಂದ ತಕ್ಷಣ ಈ ತರ ಬರಬೇಕು, ಅಲ್ಲ ಅಂತ ಹೇಳಿದ ತಕ್ಷಣ ಈ ತರ ಬರಬೇಕು. ಇದನ್ನ ಏನಂತಂದ್ರೆ ಕಾನ್ಸೆಪ್ಟ್ ನ ನೀವು ನೆನ್ಪಿಟ್ಕೋಬೇಕು. ನಾವು ಹಂಗೆ ಹೇಳಿದ್ವಲ್ಲ, ಇವಾಗ ಇದ್ರಲ್ಲಿ ಹಿಂದ್ಗಡೆ ಯಾವ್ದು ಕ್ಲಾಸ್ ಮಾಡಿದ್ದೆ ನಾನು ಮರ್ತೋದೆ. ಕುಳಿತುಕೊಳ್ಳೋದು ಅಂದ್ರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ವಲ್ಲ, ಅಲ್ಲೂ ಕೂಡ ಕೆಲವೊಂದು ಹೇಳ್ಕೊಟ್ಟಿದ್ದೀನಲ್ಲ. ಸೇಮ್ ಅದೇ ತರ ಏನಂತಂದ್ರೆ ಇಲ್ಲೂ ಕೂಡ ನೆನ್ಪಿಟ್ಕೋಬೇಕಾಗಿರೋ ಕೆಲವೊಂದು ರೂಲ್ಸ್ಗಳು. ಈ ರೂಲ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಅಂತಂದ್ರೆ ಎಂತ ಬೇಕಂತ ಪ್ರಾಬ್ಲಮ್ಸ್ ಒಂದನ್ನು ಕೂಡ ನೀವು ಸಾಲ್ವ್ ಮಾಡ್ತೀರಿ. ಆಮೇಲೆ ಇನ್ನೊಂದು ನಿಮಗೆ ಟ್ರಿಕ್, ಇಲ್ಲಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್. ಇವಾಗ 1, 2 ಮತ್ತು 3 ಹೇಳಿಕೆಗಳು ಇರ್ತಾವ. ಅದಾದ ನಂತರ ಇದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ 1, 2 ಆಮೇಲೆ 3 ಏನಪ್ಪಾ ಅಂತಂದ್ರೆ ತೀರ್ಮಾನಗಳಿರ್ತಾವ. ಇಲ್ಲಿ ABCD ಅಂತಂದ್ ಹೇಳಿ ನಮ್ಗೆ ಆಪ್ಷನ್ಸ್ ಗಳಿರ್ತಾವ. ಇಲ್ಲಿ 1 ಫಾಲೋ ಆಗತ್ತ ಅಂತಂದ್ ಇರುತ್ತ, ಇಲ್ಲಿ 1, 2 ಫಾಲೋ ಆಗತ್ತಂತ ಇರುತ್ತ. ಅದಾದ ನಂತರ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 3, 1 ಫಾಲೋ ಆಗತ್ತಂತ ಇರುತ್ತ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಇಲ್ಲಿ ನೋಡ್ರಿ 1, 2, 3 ಫಾಲೋ ಆಗ್ತಿರತ್ತಂತಂದ್ ಇರುತ್ತ. ಕ್ಲಿಯರ್? ನಮ್ಗೆ ಇಲ್ಲಿ ಮಾಡುವಾಗ, ಸಾಲ್ವ್ ಮಾಡುವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಒಂದನೇದ್ ಬರ್ಲಿಲ್ಲ, ಒಂದನೇ ತೀರ್ಮಾನ ನಂಗೆ ಮಾಡಕ್ ಬಂದಿಲ್ಲ, ಎರಡನೇ ತೀರ್ಮಾನ ನಂಗೆ ಅರ್ಥ ಆಗ್ಲಿಲ್ಲ, ಬಟ್ ಅದ್ರ 3ನೇ ತೀರ್ಮಾನ ನಂಗೆ ಅರ್ಥ ಆಗೈತೆ, ಅದನ್ನೊಂದ ಮಾಡ್ರಿ ಮೊದಲು. ಅದು ಫಾಲೋ ಆಗಂಗಿಲ್ಲ ಅಂತ ಅನ್ಕೊಡ್ರಿ. ಮಾಡಿದಾಗ ಫಾಲೋ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಚೆಕ್ ಮಾಡ್ಕೋಬೇಕು. ಇಲ್ಲಿ 3 ಐತಿ, ಡಿ ಆಪ್ಷನ್ ಬರಂಗಿಲ್ಲ, ಯಾಕಂದ್ರೆ 3 ಫಾಲೋ ಆಗಂಗಿಲ್ಲ. ನೋಡ್ರಿ, ಸಿದಾಗೂ 3 ಐತಿ, ಇದು ಫಾಲೋ ಆಗಂಗಿಲ್ಲ. ಬಂದ್ರ ಎ ಮತ್ತು ಬಿ ಬರ್ಬೇಕಷ್ಟ. ಅವಾಗ ಏನಂತಂದ್ ಹೇಳಿದ್ರೆ ನಮ್ದು 50% ಸಾಲ್ವ್ ಆಗಿರುತ್ತೆ. ಇನ್ನೇನ್ ಮಾಡ್ಬೇಕು, ಇಲ್ಲೇ ಒಂದ್ ಸ್ವಲ್ಪ ಏನಾದ್ರು ಒಂದ್ ಅರ್ಥ ಮಾಡ್ಕೊಂಡು ಏನಾದ್ರು ಮಾಡ್ಕೋಕ್ ಟ್ರೈ ಮಾಡಿ ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಒಂದೊಂದ್ಸರಿ ಏನಂತಂದ್ ಹೇಳಿದ್ರೆ ನೀವು ಆಪ್ಷನ್ಸ್ ಗಳನ್ನು ಕೂಡ ಎಲಿಮಿನೇಟ್ ಮಾಡ್ರಿ. ಒಂದೇದ್ ಫಾಲೋ ಆಯ್ತು ಅಂತಂದ್ ಹೇಳಿದ್ರ
ಯಾವ ಆಪ್ಷನ್ಸ್ಗಳು ಬರಂಗಿಲ್ಲ ಅದನ್ನೆಲ್ಲ ತೆಗೆದು ಹಾಕ್ಬಿಡ್ರಿ. ಈಗ ಒಂದೇದ್ ಫಾಲೋ ಆಗುದಿಲ್ಲ ಅಂತಂದಿತ್ತು ಅಂತಂದಿದ್ರೆ, ಆಗುವುದಿಲ್ಲ ಅಂತಂದಿತ್ತು ಅಂದ್ರೆ ಒಂದೇದ್ ಫಾಲೋ ಆಗುತ್ತೆ ಅಂತಂದ್ ಎಲ್ಲೆಲ್ಲಿ ಇರುತ್ತಲ್ಲ ಅದನ್ನೆಲ್ಲಾನು ಆಪ್ಷನ್ಸ್ ಗಳನ್ನ ತೆಗೆದು ಹಾಕ್ಬಿಡೋದು. ಆನ್ಸರ್ ಆಟೋಮೆಟಿಕ್ ಆಗಿ ನಿಮಗ್ ಬಂದ್ಬಿಡುತ್ತೆ. ಈ ಟ್ರಿಕ್ನು ಕೂಡ ಏನಂತಂದ್ ಹೇಳಿದ್ರೆ ನೀವು ಯೂಸ್ ಮಾಡ್ಬೇಕು. ಮಾಡ್ತಿರಲ್ಲ ಎಲ್ರು? ಓಕೆ, ಡನ್.